ಎಲ್ರಿ ಹುಡುಗಿ ಏನೆಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಮನೆ ಒಳಗಡೆ ಹೆಂಡತಿ ಇದ್ದಾಳೆ ಇಲ್ವಾ ಅನ್ನೋದು ಗೊತ್ತಿಲ್ವೇನ್ರಿ ನಿಮಗೆ? ಮನೆ ಒಳಗಡೆ ಇಲ್ವೋ ಇಲ್ಲ ಅವರೇ ಇಲ್ವೋ? ಸರ್ ಅವ್ರ ರೂಮಲ್ಲೇ ಇದ್ರು ಯಾವಾಗ? ಇವಾಗ ಏನು ಮಾಡಿದ್ರಿ? ರೀ ಉಮೇಶ್, ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಎಲ್ಲ ಕಡೆ ಚೆಕ್ ಮಾಡ್ರಿ. ನನಗೆ ಇಡೀ ಫ್ಯಾಮಿಲಿ ಮೇಲೆ ಡೌಟ್ ಇದೆ, ಮುಖ್ಯವಾಗಿ ಇವನ್ ಮೇಲೆ. ಎತ್ತಾಕೊಂಬನ್ರಿ ಎಲ್ರು. ಸರ್ ನಾವು ಈಗಷ್ಟೇ ಬೆಂಗಳೂರಿಂದ ಬಂದಿದ್ದೀವಿ, ಅವ್ರು ಇಲ್ಲೇ ಇದ್ರು ಸರ್. ಹೌದು ಸರ್, ಅವಳು ಒಳಗಡೆ ಇದ್ದಿದ್ದನ್ನು ನಾನೇ ನೋಡಿದ್ದೀನಿ. ಇರಿ, ನಾನು ನೋಡ್ಕೊಂಡು ಬರ್ತೀನಿ ಇನ್ನೊಂದ್ಸಲ. ಸಂಜೀವ್ ಅವರೇ, ಏನಾಯ್ತು? ಮಾವ, ಅಮೃತ ಅವ್ರು ಬಂದ್ರು. ಬಂದ್ರಲ್ಲ, ಬಹುಶಃ ಹಿತ್ಲು ಬಾಗಿಲಿಂದ ಬಂದ್ರು ಅನ್ಸುತ್ತೆ. ಅಮೃತ ಅವ್ರೆ, ಎಲ್ಲಿ ಹೋಗಿದ್ರಿ ನೀವು? ಅದು ಕಾಲೇಜ್ ಬಗ್ಗೆ ಬ್ರೌಸ್ ಮಾಡ್ತಿದ್ದೆ, ನೆಟ್ವರ್ಕ್ ಸಿಗಲಿಲ್ಲ, ಸೊ ಇಲ್ಲೇ ಹೊರಗೋಗಿದ್ದೆ. ನೀವು ಬರೋದು ಒಂದು ಸ್ವಲ್ಪ ತಡವಾಗಿದ್ರು ನಮ್ಮ ನೆಟ್ವರ್ಕ್ ಕಟ್ ಮಾಡ್ತಿದ್ರು ಅಷ್ಟೇ. ಇವ್ರು ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ನನ್ನ ಹೇಳಿ ಸರ್. ಅಮೃತ ಅಂದರೆ ನೀವೇನಮ್ಮ? ಹೌದು. ಎಲ್ಲಿ ನಿಮ್ಮ ID ಪ್ರೂಫ್ ತೋರಿಸಿ. ನಮಗೆ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿದೆ ಅಂತ. ಡೊಮೆಸ್ಟಿಕ್ ವೈಲೆನ್ಸಾ? ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ನಮಗೆ DYSP ಆಫೀಸಿಂದ ಕಾಲ್ ಬಂದಿತ್ತು, ಹೋಗಿ ಎನ್ಕ್ವೈರಿ ಮಾಡಿ ಅಂತ. ಮೋಸ್ಟ್ಲಿ ನಿಮ್ಮ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇಲ್ಲ ಸರ್, ಹಾಗೇನಿಲ್ಲ. ನಿಮ್ಮ ಮದುವೆ ಒತ್ತಾಯದಿಂದ ಆಗಿರೋದಾ? ಈ ಮದುವೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ನೀನು ಯಾರಿಗೂ ಎದುರೋದು ಬೇಡಮ್ಮ, ನಾವಿದ್ದೀವಿ, ನೀನು ಧೈರ್ಯವಾಗಿ ಹೇಳು. ಐ ಆಮ್ ಆನ್ ಅಡಲ್ಟ್, ಮೋರ್ ಓವರ್ ಎಜುಕೇಟೆಡ್, ಕಾನೂನು ಬಗ್ಗೆ ತಿಳ್ಕೊಂಡಿರೋಳು. ಐ ಕಮ್ ಫ್ರಮ್ ಅ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಸರ್. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ. ಸಾರಿ ಸರ್, ಐ ಪ್ರಿಫರ್ ನಾಟ್ ಟು ಆನ್ಸರ್ ಟು ಅ ಕ್ವೆಶ್ಚನ್ ದಟ್ ಡಸ್ ನಾಟ್ ಹ್ಯಾವ್ ಅ ಕ್ಲಿಯರ್ ಬೇಸಿಸ್. ಎಸ್, ನಾನು ಬೇಸ್ಲೆಸ್ ಕ್ವಶನ್ಸ್ ಕೇಳ್ತಾ ಇಲ್ಲ. ನಮ್ಗೆ ಈ ಥರ ಕಂಪ್ಲೇಂಟ್ ಬಂದಾಗ ರೂಲ್ ಬುಕ್ ಮತ್ತು ಪ್ರೋಟೋಕಾಲ್ ಬರೋ ಪ್ರಶ್ನೆನೇ ಕೇಳ್ತಾ ಇರೋದು. ನಿಮ್ಗೆ ಈ ಮನೆಯಲ್ಲಿ ಯಾರಿಂದನಾದರೂ ಹಿಂಸೆ ಆಗ್ತಿದ್ಯಾ? ನಿಮ್ಗೆ ಯಾವುದಕ್ಕಾದ್ರೂ ಪೀಡಿಸ್ತಾ ಇದ್ದಾರಾ? ಮದುವೆ ಮಾಡ್ದಾಗಿಂದ ಆ ಹುಡುಗಿನ ಆಚೆಗೆ ಬಿಟ್ಟಿದ್ದಾರೆ ಸಂಜೀವನ್ ಮನೆಯವರು. ಅದಕ್ಕೆ ಹುಡುಗಿನೇ ಪೊಲೀಸ್ನವ್ರನ್ನ ಕರ್ಸಿರ್ಬೋದು. ಊರಿಗೆ ಒಳ್ಳೆಯವನಾಗಿದ್ರು ಹೆಂಡತಿ ಜೊತೆ ಹೆಂಗೆ ನಡ್ಕೋತಾವನೋ ಏನೋ. ಅದೇ ಸರಿ ಬಿಡು, 4 ಗೋಡೆ ಮಧ್ಯೆ ಏನೇನು ನಡೆದಿರ್ತದೋ ನಮಗೆ ಯಾಕದಿಲ್ಲ. ಸರ್, ನಿಮ್ಮನ್ನು ಯಾರೋ ಮಿಸ್ಲೀಡ್ ಮಾಡೋದಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನನಗಿಲ್ಲಿ ಏನೂ ತೊಂದರೆ ಇಲ್ಲ, ಈ ಮನೇಲಿ ಯಾರಿಂದನೂ ನನಗೆ ಸಮಸ್ಯೆನೇ ಇಲ್ಲ. ನಾನಿಲ್ಲಿ ಆರಾಮಾಗೇ ಇದ್ದೀನಿ ಸರ್. 100%. ನೀವು ಹೇಳೋದನ್ನ ನಾನು ನಂಬ್ತೀನಿ. ಇವಾಗ ನೀವೇನು ಹೇಳಿದ್ರೋ ನಾಳೆ ನೀವು ನಿಮ್ಮ ಗಂಡ ಸ್ಟೇಷನ್ಗೆ ಬಂದು ಅದನ್ನೇ ರಿಟರ್ನ್ ಸ್ಟೇಟ್ಮೆಂಟ್ ಬರ್ಕೊಡಿ.